ಸುಮಲತಾ ಬಗ್ಗೆ ರೇವಣ್ಣ ಆಕ್ಷೇಪಾರ್ಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಕ್ಷಮೆಯಾಚಿಸಿದ್ದಾರೆ. ಮಂಡ್ಯ ಉಸ್ತುವಾರಿ ಪುಟ್ಟರಾಜು ಅವರು ಕೂಡ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಆದ್ರೆ ರೇವಣ್ಣ ಅವರು ಮಾತ್ರ ಪಟ್ಟನ್ನ ಬಿಡ್ತಾ ಇಲ್ಲ. ಸುಮಲತಾ ಬಗ್ಗೆ ವೈಯಕ್ತಿಕವಾಗಿ ವಾಗ್ದಾಳಿಯನ್ನ ಮಾಡಿದ್ರು ರೇವಣ್ಣ ಮೊನ್ನೆ ತಾನೆ. ಬಹಿರಂಗವಾಗಿ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಾರಿ ಅಂತ ಹೇಳಿದ್ದಾರೆ, ಕ್ಷಮೆಯಾಚನೆ ಮಾಡಿದ್ದಾರೆ. ಇವ್ರ ಜೊತೆಗೆ ಮಂಡ್ಯ ಉಸ್ತುವಾರಿ ಪುಟ್ಟರಾಜು ಅವರು ಕೂಡ ಕ್ಷಮೆಯಾಚನೆ ಕೇಳಿದ್ದಾರೆ. ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡೋದು ತಪ್ಪು, ಜೆಡಿಎಸ್ ಪಕ್ಷ ಮಹಿಳೆಯರ ಬಗ್ಗೆ ಗೌರವವನ್ನ ಹೊಂದಿದೆ ಅಂತ ಮಂಡ್ಯದ ಚಿನ್ಕುರಳಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟು ಸಾರಿ ಕೂಡ ಕೇಳಿದ್ದಾರೆ. ಮಹಿಳೆಯರ ಬಗ್ಗೆ ಕೀಳಾಗಿ ಮಾತಾಡೋದು ತಪ್ಪು ಅಂತಾನು ಹೇಳಿದ್ದಾರೆ. ಇನ್ನು ರೇವಣ್ಣ ಅವರ ಸ್ಟೇಟ್ಮೆಂಟ್ ಬಗ್ಗೆ ನಾನು ಸಾರಿ ಕೇಳ್ತೀನಿ ಅಂತ ಹೇಳಿದ್ದಾರೆ. ಬೆಳಿಗ್ಗೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಸಾರಿ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಇದೀಗ ಅವ್ರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಕ್ಷಮೆಯಾಚನೆಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಈವರೆಗೂ ಸಚಿವ ರೇವಣ್ಣ ಅವರು ಮಾತ್ರ ಕ್ಷಮೆಯನ್ನ ಕೇಳ್ತಾ ಇಲ್ಲ. ಪದೇ ಪದೇ ಮೀಡಿಯಾದವರು ಪ್ರಶ್ನೆ ಮಾಡಿದಾಗ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ, ನಮ್ಮ ಸಂಪ್ರದಾಯ ಹಿಂದೂ ಸಂಪ್ರದಾಯ ಏನ್ ಹೇಳುತ್ತೆ ಅದನ್ನೇ ನಾನು ಕೇಳಿದ್ದು ಅಂತ ಮರು ಪ್ರಶ್ನೆಯನ್ನೇ ಮಾಡ್ತಾರೆ ಹೊರತು ಅವ್ರು ಮಾತ್ರ ಸಾರಿ ಕೇಳೋದಕ್ಕೆ ರೆಡಿ ಇಲ್ಲ. ಪದೇ ಪದೇ ಸಮರ್ಥನೆಯನ್ನ ಮಾಡ್ಕೊಳ್ತಿದ್ದಾರೆ. ಆದ್ರೆ ಇದೀಗ ಅವ್ರ ಫ್ಯಾಮಿಲಿಲಿ ಕುಮಾರಸ್ವಾಮಿ ಅವರು ಸಾರಿ ಕೇಳಿದ್ದಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇದೀಗ ಸಾರಿ ಕೇಳಿದ್ದಾರೆ. ನಮ್ಮ ರೇವಣ್ಣ ಸಾಹೇಬರು ಯಾವ ಗೊತ್ತಿಲ್ಲ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕ್ಷಮೆ ಯಾಚಿಸಿದ್ದಾರೆ ಈ ಒಂದು ವಿಷಯದಲ್ಲಿ. ನಾನು ಕೂಡ ಇವತ್ತು ಒಂದು ಅಭ್ಯರ್ಥಿಯಾಗಿ ಯಾರ್ಯಾರ ಬಗ್ಗೆ ಕೀಳಾಗಿ ಮಾತಾಡಬಾರ್ದು, ಕ್ಷಮೆ ಯಾಚಿಸ್ತೀನಿ. ನಾನು ಕೂಡ ಕ್ಷಮೆ ಯಾಚಿಸ್ತೀನಿ. ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರು ಮುಖಂಡರು ಯಾರಿದ್ದಾರೆ ಎಲ್ಲರೂ ನಿರೀಕ್ಷಿಸಿಕೊಂಡಿದ್ದಾರೆ. ಹೀಗಾಗಿ ಯಾರು ಕೂಡ ಹೆಣ್ಮಕ್ಳ ಬಗ್ಗೆ ಮಾತಾಡೋದಿಲ್ಲ, ಕ್ಷಮೆ. ಮೊನ್ನೆ ನಮ್ಮ ಲೋಕೋಪಯೋಗಿ ಸಚಿವರು ಹಿರಿಯ ಸಚಿವರಾದಂಥ ರೇವಣ್ಣ ಅವರು ಯಾರನ್ನು ಮನಸ್ಸು ಅಂತಕ್ಕಂಥ ವಿಚಾರವನ್ನು ಮಾತಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಮಾತಾಡಲಿಲ್ಲ. ಆದರೂ ರಾಜ್ಯದ ಮುಖ್ಯಮಂತ್ರಿಗಳೇ ಈಗಾಗಲೇ ನೇರವಾಗಿ ಅಂಬರೀಷ್ ಅಣ್ಣವರ ಕುಟುಂಬದವರೇ ಕ್ಷಮೆ ಯಾಚಿಸುವಂಥ ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ಆ ವಿಚಾರಕ್ಕೆ ಪುನಃ ಯಾರು ಮೆರುಗು ಕೊಡ್ತಕ್ಕಂಥದ್ದಾಗಲಿ ಬೇರೆ ರೀತಿಯ ಕಲ್ಪನೆಗಳನ್ನು ಕಲ್ಪಿಸ್ತಕ್ಕಂಥದ್ದಾಗಲಿ